ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಸಂಜೆ ಸ್ನ್ಯಾಕ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಗೋಧಿ ಹಿಟ್ಟಿಂದ ಮಾಡಿರುವಂತಹ ಸ್ನ್ಯಾಕ್ಸ್ ಇದು. ಇಲ್ಲಿ 2 ಆಲೂಗೆಡ್ಡೆನ ನಾನು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ದೊಡ್ಡ ಬೌಲಿಗೆ ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಇದನ್ನು ಕಲಿಸ್ಕೋಬೇಕು. ನಾವು ಚಪಾತಿಗೆ ಯಾವ ಥರ ಕಲಿಸ್ತೀವೋ ಗೋಧಿ ಹಿಟ್ಟನ್ನ ಅದೇ ಥರನೇ ಕಲಿಸ್ಕೋಬೇಕು. ಈ ಥರ ಸ್ನ್ಯಾಕ್ಸು ಒಂದು ಸಲ ನಿಮ್ಮ ಮನೇಲಿ ಮಾಡಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಲ್ ಅಂತ ಬರುತ್ತೆ, ನಾವು ಏನೇ ಮಾಡಿದ್ರೂ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ. ಅದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಈಗ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿದ್ದೀವಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ. ಅದು ಜೀರಿಗೆ ಹಾಕೋದ್ರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಮತ್ತು ಎಳ್ಳು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದ್ರ ಜೊತೆ ಪನ್ನೀರನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ಪನ್ನೀರ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಥರ ಕಲಿಸ್ಕೋಬೇಕು ಅದನ್ನು ಗಟ್ಟಿಯಾಗಿ. ಇವಾಗ ಇನ್ನೊಂದು ಬೌಲಿಗೆ ಸ್ವಲ್ಪ ಮಯೋನೀಸು ಮತ್ತು ಟೊಮೊಟೊ ಸಾಸನ್ನ ಹಾಕ್ತಾಯಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಈಗ 1 ಸ್ಪೂನ್ ಮತ್ತು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಗೋಧಿ ಹಿಟ್ಟು ಇಲ್ಲ ಅಂದರೆ ಮೈದಾ ಹಿಟ್ಟು ಕೂಡ ಹಾಕ್ಬೋದು. ಬಟ್ ಆರೋಗ್ಯದ ದೃಷ್ಟಿಯಿಂದ ಗೋಧಿ ಹಿಟ್ಟು ಒಳ್ಳೆಯದು. ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟಲ್ಲೇ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದ್ದೀನಿ ಸ್ವಲ್ಪ, ಮತ್ತು ಇದಕ್ಕೂ ಸಹ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಫಸ್ಟ್ ನಾವು ಆಲೂಗೆಡ್ಡೆ ಇದಕ್ಕೆ ಸ್ಟಫಿಂಗ್ ಮಾಡೋದಕ್ಕೆ ಅದಕ್ಕೂ ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಈ ಥರ ನೀರು ಥರ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಅದನ್ನು ಯಾವ ರೀತಿ ಮಾಡೋದು ಏನಕ್ಕೆ ಅಂತಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಗೋಧಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ವಿ. ಈಗ ಅದನ್ನು ಚಪಾತಿ ಥರ ಹುಚ್ಕೋಬೇಕು. ರೌಂಡಾಗಿ ಚಪಾತಿ ಥರ ಹುಚ್ಕೊಳ್ಳಿ. ನೋಡಿ, ಇಲ್ಲಿ ನಾನು 3 ಚಪಾತಿನ ಹುಚ್ಕೊಂಡಿದ್ದೀನಿ. ಒಂದೇ ಸಮ ಇರಬೇಕು ಚಪಾತಿ. ಈಗ ನಾವು ಮಯೋನೀಸ್ ಮತ್ತು ಟೊಮೊಟೊ ಸಾಸನ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಚಪಾತಿ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಬಿಟ್ಟು ನಾವು ಆಲೂಗೆಡ್ಡೆದೇನು ಸ್ಟಫಿಂಗ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಈ ಥರ ಮೇಲ್ಗಡೆ ಸ್ಟಫ್ ಮಾಡ್ಕೋಬೇಕು. ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿ ಅದ್ರ ಮೇಲೆ ಈ ಥರ ಇನ್ನೊಂದು ಸಲ ನಾವು ಟೊಮೊಟೊ ಸಾಸು ಮತ್ತು ಮಯೋನೀಸ್ನ ಹಚ್ಬಿಟ್ಟು ಅದೇ ಥರನೇ ಇನ್ನೊಂದು ಸ್ಟಫ್ ಮಾಡಿಬಿಟ್ಟು ಇನ್ನೊಂದು ಚಪಾತಿ ಹಾಕಬೇಕು. ಈಗ 3 ಚಪಾತಿನೂ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಸ್ವಲ್ಪ ಸುತ್ತ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೇಲ್ಗಡೆ ಮಯೋನೀಸ್ ಹಾಕ್ಬಿಟ್ಟು, ಮಯೋನೀಸು ಮತ್ತು ಟೊಮೊಟೊ ಸಾಸನ್ನ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಳ್ಳನ್ನು ಮೇಲ್ಗಡೆ ಹಾಕಿ, ಅದು ಒಂಥರ ಚೆನ್ನಾಗೂ ಕಾಣುತ್ತೆ ನೋಡೋದಕ್ಕೆ, ಮತ್ತು ತುಂಬಾ ಒಳ್ಳೆಯದು. ಈಗ ಒಂದು ಸ್ಟೀಲ್ ಬೌಲಲ್ಲಿ ನೀರು ಹಾಕಿದ್ದೀನಿ, 1 ಚಮಚಷ್ಟು. ಅದು ಚೆನ್ನಾಗಿ ಮಳ್ಳಬೇಕು. ಈಗ ನೋಡಿ, ಹೋಲಿರೋ ಅಂಥ ಈ ಥರ ಸ್ಟೀಲ್ದು ಬಟ್ಲು ತಗೊಂಡಿದ್ದೀನಿ. ಆ ಬಟ್ಲಿಗೆ ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ. ಎಣ್ಣೆ ಹಚ್ಬಿಟ್ಟು, ಏಕೆಂದರೆ ಅದನ್ನು ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು. ನಾವೇನು ಚಪಾತಿ ಸ್ಟಫ್ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗು, ಅದನ್ನು ಈ ಥರ ನಾವು ಸ್ಟೀಲ್ ಬೌಲ್ ಒಳಗಡೆ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೋಬೇಕು. ನಾವು ಕಡುಬು ಥರ ಇದನ್ನು ಈ ಥರ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಪ್ಲೇಟಿಗೆ ತಗೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ನೋಡಿ ತ್ರಿಕೋನದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಬಾಣಲಿಲಿ ಎಣ್ಣೆ ಇಡೋಣ. ಎಣ್ಣೆ ಇಟ್ಬಿಟ್ಟು
ನಾವೇನು ಗೋಧಿ ಹಿಟ್ಟನ್ನ ನೀರು ಥರ ಕಲಿಸ್ಕೊಂಡಿದ್ವಲ್ಲ ಅದನ್ನು ಈ ಒಂದೊಂದೇ ಚಪಾತಿ ರೋಲ್ಗಳನ್ನ ಈ ಥರ ಅದ್ಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು ನಾವು. ಸ್ವಲ್ಪ ಕರೆದ್ರೆ ಸಾಕು, ತುಂಬ ಜಾಸ್ತಿ ಮೀಡಿಯಮ್ ಉರಿಲಿ ಇದನ್ನು ನಾವು ಕರ್ಜಿಕಾಯಿ ಕರಿಗಡ್ಬು ಕರಿತೀವಲ್ಲ ಆ ಥರ ಕರ್ಕೋಬೇಕು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ನೋಡಿದ್ದಕ್ಕೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.